ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ನಿಮ್ಮ ಇಷ್ಟ ದೈವದಿಂದ ನಿಮಗೆ ಯಾವ ಒಂದು ಸಂದೇಶ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಇಲ್ಲಿ ಕೆಲವರಿಗೆ ಸಾಯಿಬಾಬಾ ಇಷ್ಟ ಇರ್ಬೋದು, ಇನ್ನೂ ಕೆಲವರಿಗೆ ರಾಮ ಇಷ್ಟ ಇರ್ಬೋದು, ಅಥವಾ ತಾಯಿ ಮಹಾಕಾಳಿ, ಮಹಾಲಕ್ಷ್ಮಿ, ಹೀಗೆ ತುಂಬ ಜನಕ್ಕೆ ಅವ್ರದ್ದೇ ಆದಂಥ ಇಷ್ಟ ದೇವರಿರ್ತಾರೆ ಅಲ್ವಾ. ಸೊ ನಿಮಗೆ ಇಷ್ಟ ಆದಂಥ ದೈವನ ನೀವು ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಮೆಸೇಜ್ನ ನೀವು ರಿಸೀವ್ ಮಾಡ್ಕೊಬೋದು. ಅದಕ್ಕೂ ಮುಂಚೆ ನನ್ನ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಇಷ್ಟ ದೈವದ ಹೆಸರನ್ನ ಮೆನ್ಷನ್ ಮಾಡ್ತಾ ಈ ಒಂದು ಎನರ್ಜಿನ ನೀವು ಕ್ಲೇಮ್ ಮಾಡ್ಕೊಬೋದು. ಹಾಗಿದ್ರೆ ರೀಡಿಂಗ್ನ ಶುರು ಮಾಡ್ತಾ ಇದ್ದೀನಿ. ನಿಮ್ಮ ಇಷ್ಟ ದೈವದಿಂದ ಯಾವೊಂದು ಸಂದೇಶ ಬರ್ತಾ ಇದೆ ಅಂತ ನೋಡೋಣ. ಓಕೆ, ನಿಮ್ಮ ಕೆಲಸಗಳು ನಿಧಾನ ಆಗ್ತಾ ಇದೆ, ಏನು ಆಗ್ತಾ ಇಲ್ಲ ಅಂತ ತುಂಬ ಜನ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಬಟ್ ನಿಧಾನ ಆದ್ರೂ ನಿಮ್ಮ ಕೆಲಸ ಖಂಡಿತವಾಗ್ಲೂ ಆಗುತ್ತೆ. ನಿಮ್ಮ ಬಿಸ್ನೆಸ್ ವಿಚಾರದಲ್ಲಾಗಿರ್ಬೋದು, ಅಥವಾ ನಿಮ್ಮ ಕೆರಿಯರ್ ವಿಚಾರದಲ್ಲಾಗಿರ್ಬೋದು, ಇನ್ನೂ ಕೆಲವರು ಮ್ಯಾರೇಜ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದೀರಾ ಅಂತ ಅನಿಸುತ್ತೆ. ಸೊ ಖಂಡಿತವಾಗ್ಲೂ ಮ್ಯಾರೇಜ್ ಪ್ರಪೋಸಲ್ ಅನ್ನೋದು ಬರುತ್ತೆ. ಆದರೆ ಸ್ವಲ್ಪ ನಿಧಾನ, ತಾಳ್ಮೆಯಿಂದ ಕಾಯಿರಿ ಅಂತ ನಿಮ್ಮ ಇಷ್ಟ ದೇವರು ಹೇಳ್ತಾ ಇರೋವಂಥದ್ದು. ಇಲ್ಲಿ ಕೆಲವರ ಜೀವನದಲ್ಲಿ ತುಂಬ ಗಾಸಿಪ್ಗಳು ನಡೀತಾ ಇದೆ. ನಿಮ್ಮ ವಿರುದ್ಧ, ನಿಮ್ಮ ಸುತ್ತಮುತ್ತ ನೆಗೆಟಿವ್ ಆಗಿ ಮಾತುಕತೆ ಹಾಕ್ತಾ ಇರೋವಂಥದ್ದು. ಇದರಿಂದ ತುಂಬ ಜನ ಫ್ಯಾಮಿಲಿಯಿಂದ ದೂರ ಇರೋವಂಥದ್ದು, ಫ್ರೆಂಡ್ಸ್ನ ಕಳ್ಕೊಂಡಿರೋವಂಥದ್ದು, ಈ ರೀತಿ ಆಗಿದೆ. ನಿಮ್ಮ ಸುತ್ತಮುತ್ತ ಇರೋವಂಥ ನೆಗೆಟಿವ್ ಜನಗಳಿಂದ ನೀವು ತುಂಬಾ ನಿಮ್ಮ ಜೀವನದಲ್ಲಿ ಫೇಸ್ ಮಾಡಿದ್ದೀರ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ನಿಮ್ಮ ಇಷ್ಟ ದೇವರು ಹೇಳ್ತಾ ಇರೋವಂಥದ್ದು, ಸ್ವಲ್ಪ ವೆಯ್ಟ್ ಮಾಡು. ನಿನ್ನ ಜೀವನದಲ್ಲಿ ಹೀಗೆಲ್ಲ ಆಗಿದೆ ಅಂತ ನೀನು ಯೋಚನೆ ಮಾಡಬೇಡ. ಖಂಡಿತವಾಗ್ಲೂ ನಿನ್ನ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ. ನೀನು ಏನು ಫೇಸ್ ಮಾಡ್ತಾ ಇದೆಯಲ್ವಾ ಈ ಒಂದು ಕ್ಷಣ, ಇದು ಯಾವಾಗಲೂ ಹೀಗೆ ಇರೋದಿಲ್ಲ. ನಿಮ್ಮ ಲೈಫ್ನ ಎಲ್ಲೋ ಒಂದು ಕಡೆ ತುಂಬ ಬರ್ಡನ್ ಮಾಡ್ಕೊಂಬಿಟ್ಟಿದ್ದೀರಾ ಅಂತ ಅನಿಸುತ್ತೆ. ಇದು ನಿಮ್ಮದೇ ಆದ ಸಮಸ್ಯೆಗಳಲ್ಲ, ಇದು ಬೇರೆಯವರ ಸಮಸ್ಯೆಗಳನ್ನ ನೀವು ಹೊರ್ತಾ ಇರೋವಂಥದ್ದು. ನಿಮ್ಮ ಮೈಂಡಲ್ಲಿ ನಿಮ್ಮ ಬಗ್ಗೆ ಆಲೋಚನೆ ಇಲ್ಲ, ಬರೀ ಬೇರೆಯವ್ರ ಜೀವನದ ಬಗ್ಗೆ ಈ ರೀತಿ ಯೋಚನೆ ಮಾಡ್ತಾ ನಿಮ್ಮ ಜೀವನನ ತುಂಬ ಬರ್ಡನ್ ಮಾಡ್ಕೊಂಡಿದ್ದೀರಾ ಅಂತ ಅನಿಸುತ್ತೆ. ಹಾಗಾಗಿ ನಿಮ್ಮ ಇಷ್ಟ ದೇವರು ಹೇಳ್ತಾ ಇರೋವಂಥದ್ದು, ಈ ಸಮಸ್ಯೆಗಳು ನಿನ್ನದಲ್ಲ, ಇದು ಬೇರೆಯವರಿಂದ ಬಂದಿರೋ ಸಮಸ್ಯೆಗಳು. ನೀನು ಅದನ್ನು ಫಸ್ಟು ರಿಲೀಸ್ ಮಾಡ್ಕೊ. ನಿನ್ನೊಳಗಡೆ ನೀನು ಕನೆಕ್ಟ್ ಆಗುವಂಥ ನಿಮ್ಮ ಇಷ್ಟ ದೇವರು ಹೇಳ್ತಾ ಇರೋವಂಥದ್ದು. ಇಲ್ಲಿ ನೋಡಿ, ಇಲ್ಲಿ ನನ್ನ ಜೊತೆ ಯಾರೂ ಇಲ್ಲ ಅಂತ ಕೆಲವರು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ನಾನು ಒಂಟಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಇಲ್ಲಿ ನಿಮ್ಮ ಇಷ್ಟ ದೇವರು ಹೇಳ್ತಾ ಇರೋದು, ನೀನು ಒಂಟಿ ಅಲ್ಲ, ನಿನ್ನ ಜೊತೆಲಿ ನಾನು ಇದ್ದೀನಿ. ಕೆಲವೊಂದು ಸತಿ ಒಂಟಿಯಾಗಿರೋದು ಕೂಡ ಅದು ಒಳ್ಳೆಯದೇ ಅಂತ ನಂಗನ್ಸುತ್ತೆ. ಯಾಕೆಂದರೆ ಒಂಟಿಯಾಗಿದ್ದಾಗ ನಮ್ಮ ಒಳಗಡೆ ನಾವು ಕನೆಕ್ಟ್ ಆಗ್ತೀವಿ, ನಮ್ಮ ಇನ್ನರ್ ಚೈಲ್ಡ್ ಒಳಗಡೆ ನಾವು ಕನೆಕ್ಟ್ ಆಗ್ತೀವಿ. ಹಾಗಾಗಿ ದೇವ್ರು ಹೇಳ್ತಾ ಇರೋವಂಥದ್ದು, ನಿಮ್ಮ ಇಷ್ಟ ದೇವರು, ನೀನು ಒಂಟಿ ಅಲ್ಲ. ಬೇಡದೇ ಇರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ, ನಿನ್ನದಲ್ಲದೆ ಇರೋ ಸಮಸ್ಯೆ ಬಗ್ಗೆ ನೀನು ಯೋಚನೆ ಮಾಡ್ತಾ ಇದೀಯಾ. ಇದು ಕೇವಲ ತಾತ್ಕಾಲಿಕವಾದ ವಿಷಯಗಳು. ನಿಂದು ಜೀವನ ಬದಲಾವಣೆ ಆಗುವಂಥ ಟೈಮ್ ಬಂದಿದೆ, ನೀನು ಒಂಟಿ ಅಲ್ಲ ಅಂತ ನಿಮ್ಮ ಇಷ್ಟ ದೇವರು ಹೇಳ್ತಾ ಇರೋವಂಥದ್ದು. ಇನ್ನೂ ಕೆಲವರಲ್ಲಿ ತುಂಬ ಸಂಪತ್ತಾಗಲಿ, ಜ್ಞಾನ ಆಗಲಿ ಎಲ್ಲವೂ ಇದೆ. ಆದರೆ ಅವರಿಗೆ ಎಷ್ಟಿದ್ರೂ ನನಗೆ ಬೇಕು ಅನ್ನೋಂಥ ಒಂದು ಮನಸ್ಥಿತಿ ಇದೆ ಅಂತ ಅನಿಸುತ್ತೆ. ಅದಕ್ಕೆ ನೀವು ಇಷ್ಟಪಡುವಂಥ ದೇವ್ರು ಹೇಳ್ತಾ ಇರೋವಂಥದ್ದು, ಎಲ್ಲನೂ ನನಗೆ ಬೇಕು, ನಂದೇ ಅಂತ ಇಟ್ಕೊಳ್ಳೋದನ್ನು ಬಿಟ್ಟು ನಿನಗಿರೋ ಅಂಥ ಜ್ಞಾನ ಆಗಲಿ, ಸಂಪತ್ತಾಗಲಿ ಎಲ್ಲವನ್ನು ಬೇರೆಯವ್ರಿಗೆ ಹಂಚು. ಅದರಿಂದ ನೀನು ಏನು ಹಂಚಿದೆ ಅದ್ರ 10ರಷ್ಟು ಸಂಪತ್ತಾಗಲಿ, ಜ್ಞಾನ ಆಗಲಿ ನಿನಗೆ
ತಿಳಿಯುತ್ತೆ ಅಂತ ನಿಮ್ಮ ಇಷ್ಟ ದೇವರು ಹೇಳ್ತಾ ಇರೋಂಥದ್ದು. ಇಲ್ಲಿ ನಿಮಗೆ ಸಿಗುತ್ತೆ ಅಂತ. ಇದು ನೀವು ಯೋಚನೆ ಮಾಡ್ತಾ ಇರೋಂಥ ರೀತಿನ ಬದಲಾವಣೆ ಮಾಡ್ಕೊಳ್ಳಿ. ಎಲ್ಲನೂ ನಿಮ್ಮ ಮೈಂಡಲ್ಲೇ ಇದೆ. ನಿಮ್ಮ ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೊಳ್ಳಿ. ಎಲ್ಲನೂ ನೆಗೆಟಿವ್ ಆಗಿ ನನಗೆ ಆಗ್ತಾ ಇದೆ, ಈ ನೋವು ನನಗೆ ಇದೆ, ಈ ದುಃಖ ನನಗೆ ಇದೆ, ನನ್ನ ಜೀವನದಲ್ಲೇ ಇಷ್ಟೆಲ್ಲ ಆಗ್ತಾ ಇರೋವಂಥದ್ದು, ಈ ರೀತಿ ನಿಮ್ಮ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ಮ ಯೋಚನೆ ಮಾಡೋವಂಥ ರೀತಿನ ನೀವು ಬದಲಾವಣೆ ಮಾಡ್ಕೊಳ್ಳಿ. ಆ ರೀತಿ ನಿಮ್ಮ ಯೋಚನೆನ ಅಥವಾ ನಿಮ್ಮ ಮೈಂಡ್ನ ಬದಲಾವಣೆ ಮಾಡಿಕೊಂಡಾಗ ಅರ್ಧ ಸಮಸ್ಯೆಗಳು ಅಲ್ಲೇ ಬಗೆಹರಿಯುತ್ತೆ. ಯಾರೆಲ್ಲ ರಿಲೇಷನ್ಶಿಪ್ ಇಶ್ಯೂನ ಫೇಸ್ ಮಾಡ್ತಾ ಇದ್ರಿ, ಈ ಒಂದು 2025 ಅಷ್ಟರಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇದ್ದಂಥ ಸಾಕಷ್ಟು ಸಮಸ್ಯೆಗಳು ಬಗೆಹರಿದು ಮತ್ತೆ ನಿಮ್ಮ ಸಂಬಂಧದಲ್ಲಿ ಮತ್ತೆ ಆ ಪ್ರೀತಿ ಅನ್ನೋದು ಬರ್ತಾ ಇದೆ. ಮತ್ತೆ ಆ ರೀಯೂನಿಯನ್ ಆಗುವಂಥ ಸಾಧ್ಯತೆಗಳಿದೆ. ನಿಮ್ಮೊಳಗಡೆ ಇಷ್ಟು ದಿವಸ ನೀವು ಏನೆಲ್ಲ ಫೇಸ್ ಮಾಡಿದ್ರಿ, ಈಗ ನಿಮ್ಮ ಮೈಂಡ್ ಮತ್ತು ನಿಮ್ಮ ಬಾಡಿ ಮತ್ತು ನಿಮ್ಮ ಸೋಲ್ ಏನಿದೆ ಅದು ಜಾಗೃತಿ ಆಗುವಂಥ ಟೈಮ್ ಬಂದಿದೆ. ನಿಮ್ಮ ಮನಸ್ಸು ಈಗ ಆ ಒಂದು ಜಾಗೃತಿಯ ಟೈಮ್ ಬಂದಿದೆ ಅಂತ ಹೇಳ್ಬೋದು. ಇಷ್ಟು ದಿವಸ ನಿಮ್ಮ ಜೀವನದಲ್ಲಿ ನಡೆದಿದ್ದ ವಿಚಾರಗಳೆಲ್ಲನೂ ಹೀಲ್ ಆಗೋವಂಥ ಒಂದು ಟೈಮ್ ಅದು. ಈಗ ನಿಮ್ಮ ಬಾಡಿ ಹೀಲ್ ಆಗಿದೆ. ನಿಮ್ಮ ದೇಹ, ನಿಮ್ಮ ಭಾವನಾತ್ಮಕವಾಗಿ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನೀವು ಹೀಲ್ ಆಗಿದ್ದೀರಾ ಅಂತ ಹೇಳ್ತಾ ಇರೋವಂಥದ್ದು. ಈ ಒಂದು ಈ ಕ್ಷಣ ಏನಿದೆ ಅದನ್ನು ಎಂಜಾಯ್ ಮಾಡಿ. ಈ ಕ್ಷಣ ಏನು ನಿಮಗೆ ಕೊಟ್ಟಿದ್ದಾನೆ ಭಗವಂತ, ಅದನ್ನು ಎಂಜಾಯ್ ಮಾಡಿ ಅದನ್ನು ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ಮುಂದೆ ಹೋಗಿ. ಎಲ್ಲ ವಿಷಯಗಳನ್ನೂ ರಶ್ ಮಾಡ್ಕೊಬೇಡಿ. ಎಲ್ಲನೂ ಒಟ್ಟೊಟ್ಟಿಗೆ ಯೋಚನೆ ಮಾಡೋವಂಥದ್ದು, ಎಲ್ಲ ಕೆಲಸಗಳನ್ನ ಒಟ್ಟೊಟ್ಟಿಗೆ ಮಾಡೋವಂಥದ್ದು ಮಾಡ್ಕೊಬೇಡಿ. ಈ ಕ್ಷಣ ಏನಿದೆ, ಖುಷಿ ಬಂದರೆ ಅದನ್ನು ಎಂಜಾಯ್ ಮಾಡಿ, ದುಃಖ ಬಂದರೆ ಅದನ್ನು ಕೂಡ ಎಂಜಾಯ್ ಮಾಡಿ. ನಿಮ್ಮ ಜೀವನದಲ್ಲಿ ನಡೆಯುವಂಥ ದುಃಖ ನಿಮಗೆ ಒಂದು ಲೆಸನ್ನ ಕಲಿಸ್ಕೊಟ್ಬಿಟ್ಟು ಹೋಗುತ್ತೆ, ನಿಮ್ಮ ಜೀವನಕ್ಕೆ ಒಂದು ಪಾಠ ಆಗುತ್ತೆ. ಆ ಕ್ಷಣನೂ ಕೂಡ ನೀವು ಎಂಜಾಯ್ ಮಾಡಿ ಅಂತ ನಿಮ್ಮ ಇಷ್ಟ ದೇವರು ಹೇಳ್ತಾ ಇರೋವಂಥದ್ದು. ನಿಮಗಿರೋ ಅಂಥ ಕ್ರಿಯೇಟಿವಿಟಿ ಏನಿದೆ ಅದನ್ನು ಹೊರಗಡೆ ಹಾಕೋವಂಥದ್ದು, ಅಥವಾ ಆ ಒಂದು ನಿಮ್ಮಲ್ಲಿರೋ ಕ್ರಿಯೇಟಿವಿಟಿಗೆ ಒಂದು ನೇಮ್, ಫೇಮ್, ರೆಕಗ್ನೈಸೇಷನ್ ಸಿಗೋವಂಥ ಟೈಮ್ ಬಂದಿದೆ. ನಿಮ್ಮಲ್ಲಿರುವಂಥ ಕ್ರಿಯೇಟಿವಿಟಿ ಏನಿದೆ, ಸೃಜನಶೀಲತೆ, ಅದು ರೆಕಗ್ನೈಸೇಷನ್ ಆಗೋವಂಥ ಟೈಮ್ ಬಂದಿದೆ. ನಿಮ್ಮ ಕೆಲಸಕ್ಕೆ ತಕ್ಕಂಥ ಪ್ರತಿಫಲ ಈಗ ನಿಮಗೆ ಸಿಗೋದ್ರಲ್ಲಿದೆ. ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಅನ್ನೋದು ಬರ್ತಾ ಇದೆ. ನಿಮ್ಮ ಜೀವನ ಈಗ ಬದಲಾವಣೆ ಹಂತಕ್ಕೆ ಬಂದಿದೆ. ನೀವು ಗುರಿ ತಲುಪುವ ಹಂತದಲ್ಲಿದ್ದೀರಾ. ಯಾವಾಗ ಅಂದರೆ ಅದಕ್ಕೂ ಮುಂಚೆ ನಿಮ್ಮ ಪಾಸ್ಟಲ್ಲಿ ನಡೆದಿರೋ ಅಂಥ ವಿಚಾರಗಳನ್ನ ನೀವು ಫಸ್ಟು ಕ್ಲೆನ್ಸ್ ಮಾಡ್ಕೊಬೇಕು. ನನಗೆ ಹೀಗಾಯಿತು, ನನ್ನ ಜೀವನ ದುಃಖ, ನನ್ನ ಲೈಫಲ್ಲಿ ತುಂಬ ದುಃಖನ ಅನುಭವಿಸಿದೆ. ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಬಿಸ್ನೆಸ್ಸಲ್ಲಾಗಿರ್ಬೋದು, ಕೆರಿಯರಲ್ಲಾಗಿರ್ಬೋದು, ಎಲ್ಲದರಲ್ಲೂ ಸಾಕಷ್ಟು ಸಮಸ್ಯೆಗಳನ್ನ ನೀವು ಅನುಭವಿಸಿದ್ದೀರಾ. ನೀವು ಇಷ್ಟಪಟ್ಟಂಥ ದೇವರು ಹೇಳ್ತಾ ಇರೋಂಥದ್ದು, ಇದು ಎಲ್ಲ ಆಯಿತು, ನಿನ್ನ ಮನಸ್ಥಿತಿನ ಚೇಂಜ್ ಮಾಡ್ಕೊ, ನೀನು ನೋಡೋ ಅಂಥ ದೃಷ್ಟಿಕೋನನ ಚೇಂಜ್ ಮಾಡ್ಕೊ, ಎಲ್ಲನೂ ಸರಿ ಹೋಗುತ್ತೆ. ಹಳೆ ವಿಚಾರಗಳು ಏನು ನಡೆದಿದೆ ಅದನ್ನು ಕ್ಲೆನ್ಸ್ ಮಾಡ್ಕೊ. ನೀನೀಗ ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ ಹೀಲ್ ಆಗೋವಂಥ ಟೈಮ್ ಬಂದಿದೆ. ಹೀಲ್ ಆಗಿದೆಯಾ? ಈ 2025 ಅಷ್ಟರಲ್ಲಿ ನಿನ್ನ ಜೀವನದಲ್ಲಿದ್ದಂಥ ಹಳೆ ದುಃಖ, ನೋವು ಇದೆಲ್ಲನೂ ನಿನ್ನಿಂದ ರಿಲೀಸ್ ಮಾಡ್ಕೊ. ನೀನು ಇಷ್ಟಪಟ್ಟಂಥ ಜೀವನ ನಿನಗೆ ಸಿಗ್ತಾ ಇದೆ. ಯಾಕೆ ಅಂದರೆ ನಿನ್ನ ಜೀವನದ ಗುರು ನೀನೇ. ಹೊರಗಡೆ ಎಲ್ಲೆಲ್ಲೋ ಗುರುನ ಹುಡುಕ್ತಾ ಇದೆಯಾ, ಅದು ಬೇಡ. ನಿನ್ನ ಜೀವನದ ಗುರು ನೀನೇ. ನಿನ್ನೊಳಗಡೆನೆ ಆ ಒಂದು ಶಕ್ತಿ ಇದೆ. ಆ ಶಕ್ತಿ ಬಗ್ಗೆ ಗಮನ ಕೊಟ್ಟು ಕೆಲಸ ಮಾಡು. ಖಂಡಿತವಾಗ್ಲೂ ನಿನ್ನ ಜೀವನಕ್ಕೆ ತಕ್ಕಂಥ, ನಿನ್ನ ಜೀವನಕ್ಕೆ ಪ್ರತಿಫಲವಾಗಿ ನೀನು ಅಂದ್ಕೊಂಡಂಥ ಜೀವನ ಸಿಗುತ್ತೆ. ಹೊರಗಡೆ ಏನೂ ಇಲ್ಲ, ಎಲ್ಲವೂ ನಿನ್ನೊಳಗಡೆನೇ ಇದೆ, ನಿನ್ನ ಮನಸ್ಸೊಳಗಡೆನೇ ಇದೆ.
ಎಲ್ಲ ನಿನ್ನ ಮನಸ್ಸೊಳಗಡೆ ಇದೆ. ನೀನು ನೋಡೋ ಅಂಥ ದೃಷ್ಟಿಕೋನನ ಚೇಂಜ್ ಮಾಡ್ಕೋ. ಖಂಡಿತವಾಗ್ಲೂ ನಿನ್ನ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಅನ್ನೋದು ಬರುತ್ತೆ. ಇಲ್ಲಿ ನಾನೇ ನಿಂತು ನಿನ್ನ ಜೀವನನ ಬದಲಾವಣೆ ಹಂತಕ್ಕೆ ತರ್ತೀನಿ ಅಂತ ನೀವು ಇಷ್ಟಪಡೋ ಅಂಥ ದೈವ ಅಥವಾ ದೇವರಿಂದ ಇಷ್ಟೆಲ್ಲ ಸಂದೇಶ ಬಂದಿರೋ ಅಂಥದ್ದು. ಸೊ ಈ ಒಂದು ವಿಡಿಯೋ ಏನಾದರೂ ನಿಮಗಿಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.